ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಬೇಜಾರಾಗಿದೆ ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಯಾಕಂದರೆ ನನ್ನ ವೀಡಿಯೋಸ್ ಎಲ್ಲ ಕ್ಯಾಮ್ರಾ ಕರಪ್ಷ್ ಆಗಿ ಕ್ವಾಲಿಟಿ ಎಲ್ಲ ಹೋಗ್ಬಿಟ್ಟಿದೆ ವೀಡಿಯೋ. ತುಂಬ ಬೇಜಾರಾಗ್ತಾಯಿದೆ. ವೀಡಿಯೋ ಏನಾದರೂ ಕ್ಲಾರಿಟಿ ಇಲ್ಲ ಅಂದರೆ ಬೇಜಾರು ಮಾಡ್ಕೊಬಿಡಿ, ಟ್ರೈ ಮಾಡಿ. ನಿಮ್ಮ ಸಪೋರ್ಟ್ ಇರಲಿ. ನೋಡಿ ಹೇಗಿದೆ ಅಂತ ಹೇಳಿ ತಿಳಿಸ್ಕೊಡಿ ವಿಡಿಯೋದಲ್ಲಿ. ಬನ್ನಿ, ಹೇಗಿದೆ ನಮ್ಮ ತುಮಕೂರು ಜರ್ನಿ. ಆ್ಯಕ್ಚುಲಿ ಕುಣಿಗಲ್ ಅಂತ ಹೇಳಿದ್ದೀರಿ ವಿಡಿಯೋದಲ್ಲೆಲ್ಲ, ಬಟ್ ಅಲ್ಲಿ ಹೋದ್ಮೇಲೆ ಪ್ಲ್ಯಾನ್ ಚೇಂಜ್ ಆಗಿರೋ ಕಾರಣ ನೋಡಿ ನೀವೇ ಗೊತ್ತಾಗುತ್ತೆ ಏನಾಯಿತು ಅಂತ ಹೇಳ್ಬಿಟ್ಟು. ಬನ್ನಿ, ಹೇಗಿದೆ ವಿಡಿಯೋ ನೋಡ್ಕೊಳ್ಳೋಣ. ಬ್ಯಾಕ್ ಟು ಅನದರ್ ವಿಡಿಯೋ. ನಾವಿವತ್ತು ಕುಣಿಗಲ್ ಹತ್ರ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಬನ್ನಿ, ಇನ್ನೂ ಏನು ಎತ್ತ ಅಂತೆಲ್ಲ ಗೊತ್ತಿಲ್ಲ. ಸುಮಾರು ಒಂದು 15 ಇವತ್ತು ಮಿಕ್ಸ್ಡ್ ರೈಡು. ಇದು ಪರ್ಟಿಕ್ಯುಲರ್ ಒಂದೇ ಬ್ರೀಡ್ ಇಲ್ಲ, ಇವತ್ತು ಎಲ್ಲ ಮಿಕ್ಸ್ಡ್ ಇದೆ. ನೋಡೋಣ. ಈ ಕಡೆ ಆಸ್ ಯೂಶುವಲ್ ನಮ್ಮ ರಂಜಿತ್ ಅವರು ಆಲ್ರೆಡಿ ಕೂಲಿಂಗ್ ಗ್ಲಾಸ್ ಮಿಂಚ್ತವ್ರೆ. ನೋಡ್ತಾ ಇದ್ದೀರಾ ನೀವು ಏನಿವತ್ತು ಗೈಸ್ ಎಲ್ಲ ವೇಟಿಂಗು ರೈಡಿಂಗು. ನಾವು ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದು ಇವ್ರ ಜೊತೆ. ಹೌದಾ? ಹೌದು. ಓಕೆ, ಹೌದು. ಹಾಯ್ ಭರತ್. ಹಾಯ್, ಸರಿ ಬ್ರೋ. ಭರತ್ ಮೀಮು. ಓಕೆ ಗೈಸ್, ನೋಡ್ತಾ ಇದ್ದೀರಾ ನೀಡೆಯಿಂದ ಇವತ್ತು ಹೋಗ್ತಿರೋದು ಬಂದು ಕುಣಿಗಲ್ ಹತ್ರ ಒಂದು 3-4 ಪ್ಲೇಸ್ ಇದೆ. ಎಲ್ಲಿ ಏನು ಐತೆ ಅಂತ ನಾನು ಇನ್ ಡೀಟೇಲ್ ಆಗಿ ತಿಳ್ಕೊಂಡಿಲ್ಲ. ಒಂದು ಶಾರ್ಟಲ್ಲಿ ಬನ್ನಿ ಹೋಗೋಣ ಅಂದರು ರೆಡಿಯಾಗಿ ಬರ್ತಾ ಇದ್ದೀರಿ. ಇಷ್ಟು ಗಾಡಿ ಇದೆ. ಒಂದು RC390 ಇಂಟರ್ಸೆಪ್ಟರ್. ಇವರು ಕೋಚ್ ಆಗ್ತಾರೆ. ಕೋಚು ನೇಮ್ ಬಂದ್ಬಿಟ್ಟು ಯಶಸ್ ಬ್ರೋ. ಇನ್ನು ಸರ್ ನೇಮು ಭೀಮೋ. ನಮ್ಮ ಮೀಮೋ ಅವ್ರದ್ದು ಗೊತ್ತೇ ಇದೆ, ಥಂಡರ್ಬರ್ಡ್ 350. ಇನ್ನು ಬೈ ಗೊತ್ತೇ ಇದೆ, ನಮ್ಮ ಗ್ಯಾರೇಜ್ ಬೈ. ಅವ್ರದ್ದು ಬಂದ್ಬಿಟ್ಟು ಇಂಟರ್ಸೆಪ್ಟರ್ 650. ಇನ್ನು ನಮ್ಮ ಹುಡುಗ ಗೊತ್ತೇ ಇದೆ. ನಾವಿಬ್ರು ಸ್ವಲ್ಪ ಅದೊಂದು ಆರಿ ಫ್ಯಾಮಿಲಿ ಆಗ್ಬಿಟ್ಟಿದೆ. ಆರಿ ಜೊತೆಗೆ ಫ್ರಂಟಲ್ಲಿ ಬಂದ್ಬಿಟ್ಟು KTM ಜೊತೆ ಮುಂದೆ ರೇಸು, ಹಿಂದೆ ಲಾಸ್ಟಲ್ಲಿ ರೇಸು, ಮಧ್ಯ ಟೂರಿಂಗು. ಹೆಂಗೆ ಟೈಮ್ ಬಂದ್ಬಿಟ್ಟು 6:45. ಮಧ್ಯ ಇನ್ನೊಂದಿಬ್ರು ಜಾಯ್ನ್ ಆಗೋರಿದ್ದಾರೆ. ನೋಡೋಣ ಯಾರ್ಯಾರು ಬರ್ತಾರೆ ಏನು ಎತ್ತ ಅಂತ. ಇದೇ ನಾನು ಇವ್ರ ಜೊತೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇರಬೇಕಲ್ಲ ಗ್ರೂಪಲ್ಲಿ ಒಬ್ಬೊಬ್ರು. ಲೇಟ್ ಲತೀಫ್ ಹಾಗೆ ಈ ಸಲ ಲೇಟ್ ಲತೀಫ್ ನಾವಾಗ್ಬಿಟ್ಟಿದ್ದೀವಿ. ಬನ್ನಿ, ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನಾವನ್ನ ಹೇಳಂಗಿಲ್ಲ, ಸದ್ದಾಂ ಬ್ರೋ ಇದ್ದಾರಲ್ಲ ಅವರಂತೆ, ನಾವಲ್ಲ. ಬಿಕಾಸ್ ಅವರೇ ಸರಾಸರಿ ಯಾವಾಗಲೂ ಲೇಟಾಗಿ ಬರೋದು. ಹಂಗಾಗಿ ಇದರಲ್ಲೂ ಅವರೇ. ಅಂದಾಗೆ ನಮ್ಮ 2ನೇ ಮೀಟಪ್ ಪಾಯಿಂಟ್ ಬಂದ್ಬಿಟ್ಟು ನಮ್ಮ ನೆಲಮಂಗಲ ಎಕ್ಸಿಟ್ ಹತ್ರ ಇರೋ ಟೋಲು. ಬನ್ನಿ ಎಲ್ಲರೂ ಅಲ್ಲಿ ಮೀಟ್ ಆಗೋಣ. ಓಕೆ, ಲೆಟ್ಸ್ ಗೋ. ನಿಮಿಷ ಬ್ರೋ, ಗೊತ್ತೇ ಇದೆ ನಾವಿವತ್ತು ಸೇವೇಜ್ ಸೋಲ್ಸ್ SSRC ರೈಡರ್ಸ್ ಕ್ಲಬ್ ಕಡೆಯಿಂದ ನಮ್ಮ ಒಂದು ಚಿಕ್ಕ ಪಯಣ ಒಂದು ಬೆಳೆಸಿದ್ವಿ. ಬನ್ನಿ ಇವತ್ತು ಯಾರ್ಯಾರೆಲ್ಲ ನನ್ನ ಜೊತೆಗಿದ್ದಾರೆ ತಿಳ್ಕೊಳ್ಳೋಣ. ಇವತ್ತು ರೈಡು SSRC ಕಡೆಯಿಂದ ಹೇಗಿದೆ ಏನು ತಿಳ್ಕೊಳ್ಳೋಣ. ನಮ್ಮ ಗಿರಿಬೈ ಅವರು, ರಂಜಿತ್ ಬ್ರೋ ಗೊತ್ತೇ ಇದೆ, ನಮ್ಮ ಸದಾಂ ಬೈ, ಯಶು ಬ್ರೋ, ಆಮೇಲೆ ನಮ್ಮ ಪ್ರಥಮ್ ಅವರು, ಮೀಮೋ ಸರ್, ಮೀಮೋ. ಟೋಟಲ್ ಆಗಿ ನಮ್ಮದು ಮಿಕ್ಸ್ ಫ್ಯಾಮಿಲಿ ಇದೆ ಇವತ್ತು. ಫುಲ್ ಒಂದು ರಾಯಲ್ ಎನ್ಫೀಲ್ಡು, ನಮ್ಮದು ಮಾಮೂಲಿ R15, KTM RC390, ಇಂಟರ್ಸೆಪ್ಟರ್ 650, ಸೇಮ್ ಇಂಟರ್ಸೆಪ್ಟರು, ನಮ್ಮ ಓಲ್ಡ್ 500 ಬುಲೆಟು, ನಮ್ಮ MT. ಮಿಕ್ಸ್ ಫ್ಯಾಮಿಲಿ ಹೋಗ್ತಾ ಇದೀವಿ ಇವತ್ತು. ಏನು ಹೇಳ್ತೀರಾ ಗಾಯ್ಸ್? ಹೆಂಗಿದೆ ಜೋಶು? ಬನ್ನಿ ಸ್ಟಾರ್ಟ್ ಮಾಡೋಣ, ಹೇಗಿದೆ ನೋಡೋಣ. ಇಲ್ಲಿಂದ ಹೊರಡ್ತಾ ಇದ್ದೀರಿ ಇವಾಗ. ದಿನಕ್ಕೆ ಯಾಕೆ ಅಂದರೆ ಗಾಡಿಗಳು ಹೆಚ್ಚಾಗ್ತಾ ಇದೆ ಸಿಟಿಯಲ್ಲಿ. ಈ ಸಿಟಿ ಒಳಗಡೆ, ಈ ಪೊಲ್ಯೂಷನ್ ಒಳಗಡೆ ಹೊರಗಡೆ ಹೋಗೋದೇ ಒಂದು ಖುಷಿ. ಅದರಲ್ಲಿ ಈ ಬೆಂಗಳೂರು ಎಕ್ಸಿಟ್ ತೊಗೊಂಡ್ಬಿಟ್ರೆ ಅದ್ರಲ್ಲಿ ಸಿಗೋ ಖುಷಿ ಇದೆಯಲ್ಲ ಅಪ್ಪ, ಅರ್ಧ ಜೀವನನೇ ಕಳೆದೋದಂಗಾಗುತ್ತೆ. ಅಲ್ಲಿಂದ ಸಿಟಿ ಎಕ್ಸಿಟ್ ತೊಗೊಂಡು ಒಳಗಡೆ ಬರೋಷ್ಟಿಗೆ ಏನು ಹೇಳ್ತೀರಾ ಈ ಸಿಟಿ ಪೊಲ್ಯೂಷನ್ ಬಗ್ಗೆ ಮತ್ತು ಟ್ರಾಫಿಕ್ ಬಗ್ಗೆ? ನಿಮಗೂ ಇದೇ ಫೀಲ್ ಅನ್ಸಿದ್ರೆ ಕಮೆಂಟ್ ಮಾಡಿ. ಮನೆ ನಮ್ಮ ನೋಡಿ ಹೆವಿ ಅವಳಿ ಕೊಡ್ತಾರೆ, ಕೊಟ್ಟು ಅಂತ ಬನ್ನಿ.
ಆಂಜನೇಯ ಅವ್ರ ತಂದೆ ವಜ್ರಕಾಯ ಅಂತ. ಸೂಪರ್ ಅಣ್ಣ, ಹಂಸಲೇಖ ಬರೆಯಲ್ಲ. ಹಾಗೆ ಬಾಸ್ ಹತ್ರ ಆಶೀರ್ವಾದ ತಗೊಂಡು ನಾವು ಮುಂದೆ ಮೂವ್ ಆಗ್ತಾ ಸುಟಿನ ಎಕ್ಸಿಟ್ ಆಗೋ ಟೈಮ್ ಕೂಡ ಬಂದ್ಬಿಡ್ತು. ಅಷ್ಟರಲ್ಲಿ ನಮ್ಮ ಹುಡುಗರು ರೋಡ್ ಚೆನ್ನಾಗಿದೆ ಅಂಥೇಳಿ ಕೆಚ್ಕೊಂಡು ಹೋಗ್ಬಿಟ್ಟವ್ರೆ. ಬನ್ನಿ ನೋಡೋಣ ಎಲ್ಲಿ ಇದ್ದಾರೆ ಏನು ಎತ್ತ ಅಂತ. ಸೊ ಕನ್ಫ್ಯೂಷನಲ್ಲಿ ಬೇರೆ ಬೇರೆ ರೋಡೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ರೋಡ್ ಅಂತೂ ಚೆನ್ನಾಗಿದೆ ಅಂತ ನಮ್ಮ ಬಾಯ್ಸು ಫುಲ್ ಕೆಚ್ಕೊಂಡು ಹೋಗ್ಬಿಟ್ಟವ್ರೆ. ಆಮೇಲೆ ಹೋಗಿ ಮ್ಯಾಪ್ ಹಾಕಿದ್ರೆ ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ ಬೇರೆ ಕಡೆ ಇದೆ. ಬನ್ನಿ ನೋಡೋಣ. ಗೈಸ್ ನೋಡ್ತಾ ಇರ್ಬೋದು, ಒಳ್ಳೆ ವ್ಯೂ ಸಿಕ್ಕಿದೆ. ಬಟ್ ಇನ್ನು ಸ್ವಲ್ಪ ಬೆಳಗ್ಗೆ ಬಂದಿದ್ರೆ ಇನ್ನೂ ಸಖತ್ತಾಗಿರೋದು. ನಿಮಗೆ ಏನು ಮಾಡೋಕ್ಕಾಗಲ್ಲ. ರೀಸನ್ ಏನಪ್ಪ ಅಂದರೆ ನಮ್ಮದೇ ತಪ್ಪು. 60 ಕಿಲೋಮೀಟರ್ ಹೋಗೋಕ್ಕೆ 150 ಕಿಲೋಮೀಟರ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ದಟ್ ಈಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ರಂಜಿತ್ ಬ್ರೋ ಏನು ಹೇಳಲ್ವಾ? SSRG ಸಾವೇಜ್ ಸೋಲ್ಸ್ ಕಡೆಯಿಂದ ನಾವು ರೈಡ್ ಸ್ಟಾರ್ಟ್ ಮಾಡಿದ್ವು. ಸೊ ರೈಡ್ ಸ್ಟಾರ್ಟ್ ಮಾಡಿರೋದ್ರಿಂದ 60 ಕಿಲೋಮೀಟರ್ ರೈಡ್ 150 ಕಿಲೋಮೀಟರ್ ತನಕ ಆಗಿದೆ. 150 ಅದು ಫಸ್ಟ್ ಹೆಮ್ಮೆಯಿಂದ ಹೇಳ್ತಿದ್ದಾರೆ ನೋಡಿ. ಮುಂದೆ ಮುಂದೆ ಹೋಗ್ಬಿಟ್ಟು ನಾನು ಏನಾದ್ರು ಕಾಲ್ ಮಾಡಿಲ್ಲ ಅಂದರೆ ಇನ್ನೂ 20 ಕಿಲೋಮೀಟರ್ ಜಾಸ್ತಿ ಹೋಗ್ಬಿಟ್ಟಿರೋರು. ಊರೆಲ್ಲ ಸುತ್ತಾಡ್ಕೊಂಡು ಕೊನೆಗೂ ವಾಟರ್ ಆಕ್ಟಿವಿಟಿ ಮಾಡಿಸ್ತವ್ರೆ. ನೋಡ್ಬೋದು ನೀವು. ಪಾಪ ಊಟನೂ ಮಾಡಿಲ್ಲ ನಮಗೋಸ್ಕರ ಸರ್ರು. ರೈಡ್ ಕರ್ಕೊಂಡು ಹೋಗ್ತಾವ್ರೆ. ಡ್ರಿಫ್ಟ್ ಎಲ್ಲ ಓಡಿಸ್ತೀನಿ ಅಂತ ಹೇಳ್ತಾರೆ. ಯಾರು ಇನ್ನೂ ಬರ್ತಾ ಇಲ್ಲ ಡ್ರಿಫ್ಟ್ ಯಾವ್ದು. ಎಕ್ಸ್ಪೆಕ್ಟ್ ಓಡಿಸಿದ್ದಾರೆ ಇವತ್ತು. ಆದ್ರೂ ಡೆಸ್ಟಿನೇಷನ್ಗೆ 9:00ವರೆಗೆ ರೀಚ್ ಆಗಿರೋದು. ಅದು ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಬ್ರೋ, ಆಕ್ಚುಲಿ 60 ಕಿಲೋಮೀಟ್ರು ಬೆಂಗಳೂರಿಂದ ಬಂದರೆ 68 ಕಿಲೋಮೀಟ್ರು ಮ್ಯಾಕ್ಸ್ ಟು ಮ್ಯಾಕ್ಸು. ನಾವೆಷ್ಟು ಕಿಲೋಮೀಟರ್ ಬಂದಿರೋದು ಈ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ? 150 ಕಿಲೋಮೀಟರ್ಸ್. ನಾವೀಗ ಜಸ್ಟ್ ಬೋಟಿಂಗ್ನ ಮುಗಿಸ್ಕೊಂಡು ಅಲ್ಲಿಂದ ಹೊರಗಡೆ ಎಕ್ಸಿಟ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀರಿ. ಅಂದರೆ ಲೈಕ್ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಕಡೆಗೆ. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರೋ ಹುಡುಗರು, ಇವರು ನಮ್ಮ ತುಮಕೂರಲ್ಲೇ ಟ್ರೈನಿಂಗ್ ತೊಗೋತಾ ಇದ್ದಾರೆ. ಈ ಸರ್ಫಿಂಗು ಮತ್ತು ಕಯಾಕಿಂಗು ಇದಕ್ಕೆಲ್ಲ ಟ್ರೈನಿಂಗು ನಮ್ಮ ಅಮ್ಮಣ್ಣಿ ಲೇಕಲ್ಲೇ ಕೊಡ್ತಾ ಇದ್ದಾರೆ. ಸಮ್ಮರ್ ಕ್ಯಾಂಪ್ ನಡೀತಾ ಇದೆ. ಸೊ ಹಂಗಾಗಿ ತುಂಬ ಚೆನ್ನಾಗಿತ್ತು. ಬಟ್ ಹೆಮ್ಮೆಯ ವಿಚಾರ ಏನಂದರೆ ನಮ್ಮ ತುಮಕೂರಲ್ಲೂ ಇದೆಯಲ್ಲ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಖುಷಿ ಆಯಿತು. ಜೊತೆಗೆ ನಮ್ಮ ಪ್ರತಾಪ್ ಬ್ರೋದು ಗಾಡಿ ಸ್ವಲ್ಪ ಕೈ ಕೊಟ್ಬಿಟ್ಟು ಅಂದರೆ ಲೈಕ್ ಸೈಲೆನ್ಸರ್ ಏನೋ ಓಪನ್ ಆಗಿಬಿಟ್ಟು ಸೌಂಡ್ ಬರ್ತಾಯಿತ್ತು ಜಾಸ್ತಿ. ಸೊ ಅದನ್ನು ಎಲ್ಲ ರೆಡಿ ಮಾಡಿಸ್ಕೊಂಡು ಸ್ವಲ್ಪ ಟೈಮ್ ಕಿಲ್ ಆಗುತ್ತೆ. ನೋಡೋಣ ಬನ್ನಿ. ಆ ಕಡೆ ಗ್ಯಾರೇಜ್ ಹತ್ರ ಇದ್ದಾರೆ, ನೋಡಿಕೊಂಡು ಅಲ್ಲಿಂದ ರೆಡಿ ಮಾಡಿಸ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟು ಸೀದಾ ಡೈವ್ ಹಾಕ್ಬಿಡೋಣ ನೀರೊಳಗೆ. ಏನಂತೀರಾ? ಡೈವ್ ಅನ್ನೋಕ್ಕಿಂತ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡೋಣ, ವಾಟರ್ ಗೇಮ್ಸ್. ಆಗಿದೆ ಆ್ಯಕ್ಚುಲಿ. ಒಳ್ಳೆ ಆ ರೈಟ್ ಸೈಡ್ ತಿರುಗಿದ್ರೆ ಬೆಟ್ಟಗಳು, ಲೆಫ್ಟ್ ಸೈಡ್ ತಿರುಗಿದ್ರೆ ತುಮಕೂರು ಸಿಟಿ, ಮಧ್ಯ ಲೇಕು, ಮಧ್ಯದಲ್ಲಿ ನಮ್ಮಿಬ್ರು ಯಾಕೆ ಅಂತ ಹೋಗ್ಬಿಟ್ಟು ಬರ್ತೀಯಾ? ಹೋಗ್ಬಿಟ್ಟು ಬರ್ತೀನಿ. ಟಾಟಾ, ಬಾಯ್. ಕಳ್ಸ್ಕೊಟ್ಬಿಡಿ ಬ್ರೋ. ಬಾಯ್ ಗೈಸ್, ಹಂಗೆ ನೋಡ್ಕೊಂಡ್ ಬನ್ನಿ ಒಂದು ವ್ಯೂ ಹೆಂಗಿದೆ ಅಂತ. ಅಂಕಲ್ ಊರಾಚೆ ಅಲ್ಲ, ಕೆರೆ ಆಚೆ. ಬ್ರೋ ಏನ್ ಬ್ರೋ ಅದು? ಅದು ನೇತಾಡ್ತಿದ್ದೆ ಬ್ರೋ. ಅದು ನಿಮ್ದೆಲ್ಲ ಹೇಳಿದ್ ನಾನು. ಅದು ಬ್ರೋ
ಈಗ ಸದ್ದಾಂ ಬರೋದು ಈಗ ಸದನ್ ಬೈ ಸಿಕ್ಕಾಕೊಂತಲ್ಲಿ ಹಂಗೆ ನಂದೇಳಿ ನಂದೋಗಪ್ಪ ಸೈಡಿಗೆ ಬರ ಬೈ ಹೌದಾ ಬರ ಮಚ್ಚಲ್ಲಿ ಹುಡುಗ ಹೆಂಗ್ ಬೈತ ಯಾವಾಗ್ಲೂ ಟ್ರೋಲ್ ಮಧ್ಯಾಹ್ನ ಹಾಕ್ಬೇಕು ಹಂಗೂ ಬೈಬೇಕು ಅದ್ರಲ್ಲಿ ಹೆಂಗೆ ಅವಾಗ್ಲೇ ಬೈದಿದ್ದಲ್ಲ ಬಿಡಲ್ಲ ಬೈಯನೆ ಆ ತರ ಬೈ ಮಧ್ಯ ಕ್ಲಿಪ್ ಆಗ್ತಾನೆ ಕೆಪುರದಲ್ಲಿ ಬಿಟ್ಬಿಟ್ಟೆ ಇಬ್ರು ಸೇರ್ಕೊಂಡು ಕೊಡಲ್ಲ ಇಲ್ಲಿ ಕಾಣಿಸಲ್ಲ ಕಡೆ ಬ್ಯಾಗ್ ಕಾಣಿಸ್ತದ ಎಲ್ಲ ಈ ಬ್ಯಾಗ್ ಏನು ಡ್ರೀಮ್ ಬಾಯನ್ ನೀನ್ ಕಾಣಿಸ್ಬೇಕಲ್ಲ ಲೋ ಅದು ರೊಟೇಟ್ ಆಗ್ತದೆ ಸುಮ್ಕಿರ ಮರೆ ಅವು ನೀನ್ ಹಂಗೆ ಮಾಡ್ತಾ ಇಂತ ನೀನು ಹಾ ನಮ್ಗೆ ಗೊತ್ತಾಗ್ತಾ ಇಲ್ಲ ಕೋಣ ಬೇಜಾರ ಯಾರು ಇವನು ಇಲ್ಲಿ ನೋಡ ಇಲ್ಲಿ ನನ್ ಮಕ ಕಾಣಿಸ್ತಿಲ್ವಾ ಬೈಲಿ ಇಲ್ಲಿ ಚಿನ್ನು ನೋಡು ನಿನ್ ಮಕ ನಿಮ್ ಬಗ್ಗೆ ಯಾರ್ಯಾರು ಏನೇನು ಇನ್ಚಾರ್ಜ್ ಎಲ್ಲ ಹೇಳ್ಬಿಡ್ರಿ ಹಾಕಲ್ಲ ವಿಡಿಯೋದಲ್ಲಿ ಇವನು ಮೈಕಲ್ ಇವನು ರಂಡಿ ಮುಂಡೆ ಸ್ಪೀಡ್ ಬೋಟ್ ಆಪರೇಟ್ರು ಇವರು ಟಿಕೆಟ್ ಕೌಂಟ್ರು ಇವ್ರದ್ದು ಜೆಟ್ಸ್ಕಿ ಅವನು ಜಿಪ್ ಲೈನ್ ಕಲ್ಸೋದೇ ಬರಲ್ಲ ಜಿಪ್ ಲೈನ್ ಕುಡ್ದಿಗೆ ಎಲ್ಲೆಲ್ಲ ಹೋಗುತ್ತೆ ಅಂತ ಹೇಳ್ತಾನೆ ಇವನು ಅಡ್ವೆಂಚರ್ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸೊ ಹಂಗೆ ಒಂದು ಕಡೆ ಊಟ ಮಾಡಿಕೊಂಡು ಸ್ಟ್ರೈಟ್ ಅವೇ ಹೊರಟ್ಬಿಡೋದು. ಸೊ ನೋಡ್ತಾ ಇದ್ದೀರಾ ಎಲ್ಲ ಲೈನಪ್ಪು. ಬನ್ನಿ ಬನ್ನಿ. ಈ ರೈಡ್ ವಿಡಿಯೋ ಇದಾಗಿರುತ್ತೆ. ಜೊತೆಗೆ ನಾವು ಅಂದ್ಕೊಂಡಿದ್ದೆ ಒಂದು ಕಡೆ ಮತ್ತು ಫೈನಲಾಗಿ ರೀಚ್ ಆಗಿದ್ದೆ ಇನ್ನೊಂದು ಕಡೆ. ಬಟ್ ಎನಿಯೋ ವಿ ಎಂಜಾಯ್ಡ್ ಎ ಲಾಟ್. ಥ್ಯಾಂಕ್ ಯು ಸಾವೇಜ್ ಸೋಲ್ಸ್. ಬಟ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒಂದು ಸೂಪರ್ ಡೇ ಔಟ್ಗೆ ಸಖತ್ತಾಗಿದೆ ಜಾಗ. ಅದು ನಾವು ಈ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಕ್ಕೆ ಕರಾವಳಿ ಪ್ಲೇಸ್ಗೆ ಹೋಗಬೇಕಾಗಿತ್ತು, ಅಂದರೆ ಲೈಕ್ ಮಂಗಳೂರು, ಉಡುಪಿ ಆ ಸೈಡ್ ಹೋಗಬೇಕಿತ್ತು. ಸೊ ಇವಾಗ ನಮ್ಮ ತುಮಕೂರಿನಲ್ಲೇ ಜಸ್ಟ್ ಬೆಂಗಳೂರಿಂದ 68 to 70 ಕಿಲೋಮೀಟರ್ಸಲ್ಲೇ ಇದೆ. ಸೊ ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸ್ ಜೊತೆ ಒಂದು ಒಳ್ಳೆ ಪರ್ಫೆಕ್ಟ್ ಡೇ ಔಟ್ ಆಗಿರುತ್ತೆ. ಸೊ ನೀವೆಲ್ಲ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಆರಾಮಾಗಿ ಹೋಗ್ಬೋದು. ಅಫೋರ್ಡಬಲ್ ಕೂಡ ಇದೆ. ಸೊ ಕಂಪೇರ್ ಮಾಡಿದ್ರೆ ನಿಮಗೆ ಇದರಲ್ಲಿ ಗೋವಾ ಮತ್ತು ಉಡುಪಿ, ಮಂಗಳೂರಿಗೆಲ್ಲ ಇಲ್ಲಿ ಅಫೋರ್ಡಬಲ್ ಇದೆ. ಸೊ ಮಸ್ಟ್ ವಿಸಿಟ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್. ಬಾಯ್ ಬಾಯ್. ಟೇಕ್ ಕೇರ್.